ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈಗ ನುಗ್ಗೆಕಾಯಿ ಬಿಟ್ಟಿರುವ ಕಾಲ. ಈ ನುಗ್ಗೆಕಾಯಿನ ವಸಂತ ಋತು ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಎಷ್ಟು ಬೇಕಾದರೂ ತಿನ್ಬೋದು. ಅಂದರೆ ಕೆ ಜಿಗಟ್ಟಲೆಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ತಿನ್ಬೋದು, ಒಳ್ಳೆಯದು. ಅಂದರೆ ಇದು ಸೆಕ್ಸು ಎಲೆ ಮತ್ತು ವಿಟಮಿನ್ ಸಿ ಇದೆ, ಎಫ್ ಇದೆ. ಇವೆಲ್ಲ ನಮ್ಮ ದೇಹಕ್ಕೆ ಹೋದಾಗ ಅದೇನಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ಆಗಸ್ಟ್ ಆದಮೇಲೆ ಸೇವನೆ ಮಾಡಿದ್ರೆ ಅದು ಬಹಳ ತೊಂದರೆ. ಜನರಿಗೆ ಗೊತ್ತಿಲ್ಲ, ನುಗ್ಗೆಕಾಯಿ ಅಂದರೆ ತಿಂದ್ಬಿಡೋಣ, ಅದೇನೋಕ್ಕೆ ಒಳ್ಳೆಯದು ಅಂತ ತಿಳ್ಕೊತಾರೆ. ಅದು ಸ್ವಲ್ಪ ತಪ್ಪಾಗುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ಮಂತ್ಸ್ ತಿನ್ಬೋದು, ಅಡ್ಡಿ ಇಲ್ಲ. ಇದರಲ್ಲಿ ಅಷ್ಟು ವಿಟಮಿನ್ಸ್ ಜಾಸ್ತಿ ಇರ್ತದೆ, ಕಬ್ಬಿನಾಂಶ ಜಾಸ್ತಿ ಇರ್ತದೆ, ವಿಟಮಿನ್ ಸಿ ಇದೆ, ಮಿನರಲ್ಸ್ ಇದೆ. ಇದು ಈಟನ್ನು ಉತ್ಪಾದನೆ ಮಾಡೋ ಶಕ್ತಿ ಇದಕ್ಕಿದೆ. ಮತ್ತು ಇದು ಕಣ್ಣಿಗೂ ಒಳ್ಳೆಯದು. ಅತಿ ಮುಖ್ಯವಾಗಿ ವೀರ್ಯನನ್ನು ವೃದ್ಧಿಪಡಿಸುತ್ತೆ. ಮತ್ತು ಎಫ್ ಇ ಜಾಸ್ತಿ ಇದೆ. ಎಫ್ ಇ ಜಾಸ್ತಿ ಇದ್ದರೆ ರಕ್ತ ವೃದ್ಧಿಯಾಗುತ್ತೆ, ರಕ್ತ ಶುದ್ಧಿಯಾಗುತ್ತೆ, ರಕ್ತ ನಾನಾ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋ ಶಕ್ತಿ ಈ ನುಗ್ಗೆಕಾಯಿಗಿದೆ. ನುಗ್ಗೆಕಾಯಿನ ಸೇವನೆ ಮಾಡೋದ್ರಿಂದ ನಮಗೆಷ್ಟು ಪ್ರಯೋಜನಗಳಿದೆ ಸ್ನೇಹಿತರೆ. ಮತ್ತು ಒಂದೇ ದಿವಸಕ್ಕೆ 1 ಕೆ ಜಿ ತಿನ್ನಬಾರದು. ಒಬ್ಬರಿಗೆ ಒಂದು ಕಾಯನ್ನು ತಿನ್ನುವುದು ಸಮಂಜಸ. ಮತ್ತು ಮನೆಯಲ್ಲಿ ಸಾರು ಮಾಡಿದಾಗ ಪಲ್ಯವಾಗಿ ಅದು ಯಾವುದೋ ಮುಖಾಂತರ ಸೇವನೆ ಮಾಡೋದು. ಆದರೆ ಮತ್ತಿನ್ನೊಂದಿದೆ, ನುಗ್ಗೆಕಾಯಿ ಓನ್ಲಿ 5 ಮಂತ್ಸ್ ಮಾತ್ರ ಅಷ್ಟೇ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ನುಗ್ಗೆ ಸೊಪ್ಪು ವರ್ಷ ಉದ್ದಕ್ಕೂ ತಿನ್ಬೋದು. ಅದಕ್ಕೆ ನೋ ರಿಸ್ಟ್ರಿಕ್ಷನ್, ವರ್ಷ ಉದ್ದಕ್ಕೂ ತಿನ್ಬೋದು. ಕಾರಣ ಅದರಲ್ಲಿ ಅಷ್ಟು ರಸಾಯನಗಳು ಅಡಕವಾಗಿರ್ತವೆ. ಆದ್ದರಿಂದ ಈ ಒಂದು ನುಗ್ಗೆಕಾಯಿನ ಈಗ ಸೀಸನ್ನು ಪ್ರತಿಯೊಬ್ಬರು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.